ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಮುಖ ನೋಡಿ ತೋರ್ಸೋಕ್ಕಾಗ್ತಿಲ್ಲ, ಆ ರೀತಿ ಆಗಿಬಿಟ್ಟಿದೆ. ಏನೋ ಇನ್ಫೆಕ್ಷನ್ ಆಗಿದೆ, ಗುಳ್ಳೆ ಆಗಿ ಫುಲ್ ಮೇಲ್ಗಡೆ ತುಟಿ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಇದಕ್ಕೆ ಹೀಟ್ಗೆ ಒಂಥರ ತುಂಬ ಬಿಸಿ ಬಿಸಿ ಫೀಲ್ ಆಗ್ತಿದೆ, ಇಲ್ಲೆಲ್ಲ ಕಡ್ತಾ ಆಗ್ತಿದೆ. ಅದಕ್ಕೋಸ್ಕರ ಮುಖನೂ ಪೂರ್ತಿ ಎಲ್ಲ ಬಾಡೋಗ್ಬಿಟ್ಟಿದೆ. ಏನು ಅಂತ ಗೊತ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾನೇ ಇದೆ. ಸೊ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಹೊರಟಿದ್ದೀನಿ. ಸೊ ಮಕ್ಕಳು ಇಬ್ಬರು ಮಲಗಿದ್ದಾರೆ, ಅದಕ್ಕೆ ಈಗ ರೈಟ್ ಟೈಮ್ ಅಂದ್ಬಿಟ್ಟು ಹೊರಟಿದ್ದೀನಿ, ಹೋಗಬೇಕು. ಏನಾಯಿತು ಸಡನ್ನಾಗಿ ಗೊತ್ತಿಲ್ಲ. ಮೊನ್ನೆ ಈ ಗುಳ್ಳೆ ಆಯಿತು, ಗುಳ್ಳೆ ಆಗಿ ನೆನ್ನೆಯಿಂದ ಉತ್ಕೊಂಡಿದೆ ನೋಡಿ, ಎಷ್ಟು ದಪ್ಪ ಕಾಣ್ತಾ ಇದೆ. ಸೊ ಈ ಥರ ಆಗಿದೆ ನನ್ನ ತುಟಿ. ಏನಾದರೂ ಕಚ್ಚಿ ಆಗಿದೆ ಅನ್ನೋದಕ್ಕೆ ಕಚ್ಚಿ ಆಗಿಲ್ಲ, ಈ ಗುಳ್ಳೆ ಆದಮೇಲೆ ಅದು ಊದ್ಕೊಂಡಿರೋದು ಅಲ್ಲಿ ಸುತ್ತ. ಇದು ಅವತ್ತು ಆಗಿದ್ದ ದಿನ ತುಂಬಾ ಉರಿ ಫೀಲ್ ಇತ್ತು, ಅದು ಹರಡಿರೋದು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಏನಾದರೂ ಜಸ್ಟ್ ಸುಮ್ಮನೆ ಒಂದು ಇನ್ಫೆಕ್ಷನ್ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಅಪ್ಪನೂ ರೆಡಿ ಆಗಿದ್ದಾರೆ, ಬೈಕಲ್ಲಿ ಹೋಗೋದು. ಇಲ್ಲ, ಮನೆ ಹತ್ರನೇ ಇರೋದ್ರಿಂದ ಬೇಗ ಹೋಗಿ ತೋರಿಸ್ಕೊಂಬಂದ್ಬಿಡ್ಬೋದು. ಹಾಂ, ಬನ್ನಿ ದೊಡ್ಡಪ್ಪ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಲ್ಲ. ಅವ್ರ ಚಿಕ್ಕಮ್ಮ ಸೈಕಲ್ ತಂದುಕೊಟ್ಟಿದ್ದು, ಒಂಚೂರು ಭಯ ಇಲ್ಲದೇ ಆರಾಮಾಗಿ ಕೂತ್ಕೊಂಡು ಅದ್ರ ಮೇಲೆ ಆಟ ಆಡ್ತಾ ಇದ್ದಾಳೆ. ಇದು ಫಸ್ಟ್ ಟೈಮ್ ಕೂತಿದ್ದು, ಇದು ಸೈಕಲ್ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ, ಅಂಥ ಸಿಚುವೇಶನಲ್ಲಿ ಇದ್ದವಳು ಅವಳು. ನೋಡಿದ್ರೆ ಆರಾಮಾಗಿ ಕೂತ್ಕೊಂಡು ಆಟ ಆಡ್ತಿದ್ದಾಳೆ, ನಮಗಂತೂ ಫುಲ್ ಖುಷಿ. ಥ್ಯಾಂಕ್ ಯು ಚಿಕ್ಕಿ. ಇನ್ನು ಚಳಿಗಾಲ ಶುರು ಆಗ್ತಿದ್ದಂಗೆ ಫುಲ್ ನನಗಂತೂ ಹೊತ್ಕೊಳ್ಳೋದಕ್ಕೆ ಒಂದು ಚೆನ್ನಾಗಿರೋವಂಥ ಬೆಡ್ಶೀಟ್ ಇರಲಿಲ್ಲ ಮನೇಲಿ. ಅಂದರೆ ಕಂಫರ್ಟ್ ಆಗ್ತಿರ್ಲಿಲ್ಲ ಈ ಚಳಿಗೆ. ಹಾಗಾಗಿ ಒಂದು ಕಂಫರ್ಟರ್ನ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿರೋ ಕ್ವಾಲಿಟೀಲಿ ಬಂದಿದೆ ಕಂಫರ್ಟರ್ ಅಂತೂ. ತುಂಬ ದಿನದಿಂದ ಹುಡುಕ್ತಿದ್ದೆ, ಯಾವುದು ಕೂಡ ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಇದೇನೋ ಒಂದು ಸತಿ ನೋಡಿದ ತಕ್ಷಣ ಆನ್ಲೈನಲ್ಲಿ ತಟ್ಟಂತ ಕಣ್ಣಿಗೆ ಇಷ್ಟ ಆಯಿತು. ರಿವ್ಯೂಸ್ ಚೆಕ್ ಮಾಡಿದೆ, ರಿವ್ಯೂಸು ಕೂಡ ತುಂಬ ಚೆನ್ನಾಗಿದೆ ಅಂತ ಬಂತು. ಸರಿ, ಹಾಗಾಗಿ ಆರ್ಡ್ರ್ ಮಾಡಿ 1 ವೀಕಲ್ಲಿ ಬಂತು. ಓಪನ್ ಮಾಡಿ ನೋಡ್ತಿದ್ದಂಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ರಾತ್ರಿ ಧಾತ್ರಿ ಫಸ್ಟು ಅದ್ರ ಮೇಲೆ ಮಲಗಬೇಕು, ಅದನ್ನು ಹೊದ್ಕೊಂಡೇ ಮಲಗಬೇಕು. ಅವಳದು ಬೆಡ್ಶೀಟೆಲ್ಲ ಬಿಟ್ಟಾಕ್ಬಿಟ್ಟಿದ್ದಾಳೆ ಇವಾಗ. ನನ್ನ ಜೊತೆ ನನ್ನ ಬೆಡ್ಶೀಟ್ ಹೊದ್ಕೊಂಡು, ಅಂದರೆ ಈ ಕಂಫರ್ಟರ್ನ ಹೊದ್ಕೊಂಡೇ ಮಲಗಬೇಕೀಗ ಅವಳು. ಆ ಥರ ಆಗಿಬಿಟ್ಟಿದ್ದಾಳೆ, ಅವಳಿಗೂ ತುಂಬಾ ಇಷ್ಟ ಆಗಿದೆ. ಇನ್ನು ನನ್ನ ಮುಖದಲ್ಲಾಗಿದ್ದ ಗಾಯ ವಾಸಿ ಆಯಿತಾ ಅಂತ ಕೇಳಿದ್ರೆ, ಇಲ್ಲ ವಾಸಿ ಆಗಿಲ್ಲ, ಇನ್ನೂ ಟೈಮ್ ತಗೊಳ್ತಾ ಇದೆ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ, ಅಲ್ಲಿ ಡಾಕ್ಟ್ರ್ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ಇನ್ಫೆಕ್ಷನ್ ಆಗಿದೆ. ಜಸ್ಟ್ ಅದು ಗುಳ್ಳೆ ನಿಮಗೆ ಆ ಸೆನ್ಸಿಟಿವ್ ಏರಿಯಾದಲ್ಲಿ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಒಂದು ಆಯಿಂಟ್ಮೆಂಟ್ ಕೂಡ ಕೊಟ್ಟರು. ಆಯಿಂಟ್ಮೆಂಟ್ ಹಚ್ಕೊಳ್ತಾ ಇದ್ದೀನಿ. ಈಗ 2 ಡೇಸ್ ಆಯಿತು ನೋಡಿ, ಇಷ್ಟು ಕಮ್ಮಿ ಆಗಿದೆ ನನ್ನ ತುಟಿ. ಅಂದರೆ ಆಲ್ಮೋಸ್ಟ್ ನಾರ್ಮಲಿಗೆ ಬಂದಿದೆ, ಇನ್ನೊಂದು ಚೂರು ಟೈಮ್ ತೊಗೊಳುತ್ತೆ, ಇನ್ನೊಂದು 2-3 ದಿನ. ಬಟ್ ಆ ಮೇಲಾಗಿರೋ ಗುಳ್ಳೆ ಅಂತೂ ಹೋಗೋದಕ್ಕೆ ತುಂಬಾ ಟೈಮ್ ಬೇಕು, ಒಂದು 3-4 ಮಂತ್ಸ್ ಆದರೂ ಬೇಕು. ಅಷ್ಟು ಜಾಸ್ತಿ ಡೀಪಾಗಿ ಆ ಗುಳ್ಳೆ ಹಾನಿ ಮಾಡಿದೆ ನನ್ನ ಸ್ಕಿನ್ನ. ಗುಮ್ಮ ಹೇಗಿದೆ ನೋಡಿ ನನ್ನ ಮಗಳು ಡ್ಯಾನ್ಸು. ಸೇಮ್ ನನ್ನ ಥರನೇ, ಎಲ್ಲಾದರೂ ಟಮಟೆ ಮ್ಯೂಸಿಕ್ ಬರೋಂಗಿಲ್ಲ, ಸ್ಟೆಪ್ ಹಾಕೋಕ್ಕೆ ಶುರು ಮಾಡಿಬಿಡ್ತಾಳೆ ಈಗಲೇ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಇನ್ನು ಚಿಕ್ಕವಳಿಗೆ ಅಷ್ಟೊಂದೆಲ್ಲ ಗೊತ್ತಾಗೋದಿಲ್ಲ, ಅವಳು ಸುಮ್ಮನೆ ಕೇಳಿಸ್ಕೊಳ್ತಾಳಷ್ಟೇ. 4 ಗಂಟೆ ಹಾಗೆ ಬಿಸಿಲು ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಆಚೆ ಕರ್ಕೊಂಡ್ಬಂದಿದ್ದೀವಿ ಮೇಲ್ಗಡೆಗೆ. ಇಲ್ವಾ ತಿನ್ಬಿಟ್ಟ ಗುಡ್ಗರ್ಲು ಎದಳು ನೋಡ ಆ ಮಾಡ ನೋಡೋಣ ಬಾಯಲ್ಲಿ. ತೋರ್ಸು ಬಾಯಲ್ಲಿ ಇಲ್ವಾ?
ತಗೊಳ್ಳೆ ಧರಣಿ ಇಲ್ಲೋಡು ತೋರ್ಸಮ್ಮಿ ಹಾಂ ನೋಡು ಚುಚ್ಚುತ್ತೆ ಮುಳ್ಳು ಮುಳ್ಳು ಹಾಂ ಅಮ್ಮ ಆಗತ್ತೆ ಕಣೆ ನೋಡು ತಗೊಳ್ಳೆ ತಗೋ ಮಾಡು 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 ನೋಡೋಣ. ಮೇಲಕ್ಕೆ ಕರ್ಕೊಂಬಂದಿದ್ದು ಮಕ್ಕಳಿಗಂತೂ ಸ್ವರ್ಗನೇ ಕೈ ಮುಂದೆ ಸಿಕ್ಕಿದಾಗೆ ಖುಷಿಯಾಗೋಗಿದೆ. ಏನು ಬಿದ್ದಿದ್ದೇನು ಎದ್ದಿದ್ದೇನು ಆಟಾಡಿದ್ದೇನು ನೀರಲ್ಲಿ ಆಡಿದ್ದೇನು ಮಣ್ಣಲ್ಲಿ ಆಡಿದ್ದೇನು ಯಪ್ಪ ನಮಗಂತೂ ಅವ್ರನ್ನ ಹಿಡಿದೇ ಸಾಕಾಗೋಯ್ತು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ದಿನಾನೂ ಹೀಗೆ ಕರ್ಕೊಂಬರ್ಬೇಕು ಅಂತ ಅನ್ನಿಸ್ತಾಯಿತ್ತು. ಬಟ್ ವೆದರ್ ಏನೋ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀವಿ ನಾವು ಆಚೆ ಕರ್ಕೊಂಬರೋದಕ್ಕೆ. ಇಲ್ಲಾಂದರೆ ಈ ಥರ ಎಲ್ಲ ಕರ್ಕೊಂಬಂದು ಆಟಾಡ್ಸೋಕ್ಕೆ ನನಗಂತೂ ತುಂಬಾ ಇಷ್ಟ. ಅಟ್ಲೀಸ್ಟ್ ಒನ್ ಡೇನಲ್ಲಿ 1 ಅವರ್ ಆದ್ರೂ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಕ್ರಿಯೇಟಿವ್ ಮೈಂಡ್ ಆ್ಯಕ್ಟಿವ್ ಆಗುತ್ತೆ, ನಮಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂದ್ಬಿಟ್ಟು ನನಗೇನೋ ಇಷ್ಟ. ಆದರೆ ವೆದರ್ ಚೆನ್ನಾಗಿಲ್ವಲ್ಲ, ಯಾವಾಗ ಬಿಸಿಲು ಬರುತ್ತೆ ಅವಾಗೆಲ್ಲನೂ ಕರ್ಕೊಂಬರ್ತೀನಿ ಈ ಥರ. ಇದು ಫಸ್ಟ್ ಟೈಮ್ ಕರ್ಕೊಂಬಂದಿದ್ದು. ಫುಲ್ ಎಂಜಾಯ್ ಮಾಡಿದ್ರು ಇಬ್ಬರೂ. ಅವ್ರ ಜೊತೆಗೆ ನಾವಿಬ್ಬರು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ದಿನ ಬಿಟ್ಟು ಊರಿಗೆ ಹೋಗೋ ಪ್ಲ್ಯಾನ್ ಬೇರೆ ಮಾಡ್ತಾಯಿದ್ದೀವಿ. ನೋಡಬೇಕು ಅಲ್ಲಿ ಯಾವ ರೀತಿ ಆಟಾಡ್ತಾರೆ ಅಂತ. ನನಗೀಗಲೇ ನೆನೆಸ್ಕೊಂಡು ನಗು ಬರ್ತಾಯಿದೆ. ಅಪ್ಪ ಈಗಲೇ ಊರಿಗೆ ಹೋಗಿದ್ದಾರೆ, ಅಲ್ಲೆಲ್ಲ ಒಂದು ಸ್ವಲ್ಪ ಸೆಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಬರ್ತೀನಿ ಅಂತ. ಯಾಕಂದರೆ ಸಡನ್ನಾಗಿ ನಾವು ಹಾಗಂಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಮನೆ ಬಿಟ್ಟು ಬಂದು ತುಂಬ ದಿನ ಆಗಿರುತ್ತೆ, ಧೂಳು ಗೀಳು ಎಲ್ಲ ಸೇರಿಕೊಂಡಿರುತ್ತೆ. ಹಲ್ಲಿಗಿಲ್ಲಿ ಜಿರಳೆ ಏನಾದರೂ ಸೇರಿಕೊಂಡಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬರಬೇಕಾಗುತ್ತೆ. ಹಾಗಾಗಿ ಅವರು ಫಸ್ಟ್ ಹೋಗಿ ಎಲ್ಲನೂ ಕ್ಲೀನ್ ಮಾಡಿ ನಾಳೆ ಹಾಗೆ ಬರ್ತಾ ಇದ್ದಾರೆ. ನಾವು ಇನ್ನೊಂದು ವೀಕ್ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಟೈಮ್ 5 ಗಂಟೆ ಆಗ್ತಾ ಬಂತು. ಬಿಸಿಲು ನೋಡಿ ತುಂಬ ಚೆನ್ನಾಗಿದೆ, ಆದರೆ ತಣ್ಣಗೆ ಗಾಳಿನೂ ಶುರುವಾಯಿತು. ನಾವೇನೋ 1 ಅವರ್ ಏನೋ ಆಟ ಆಡಿದ್ವಿ. ಹಾಗಾಗಿ ಸರಿ ಹೋಗೋಣ ಸಾಕು, ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನೋಡಿ ಹೋಗೋ ಟೈಮಿಗೆ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂದರೆ ಬಟ್ಟೆನ. ಇವ್ರನ್ನೇನಾದರೂ ಮಕ್ಕಳು ಅಂತ ಕರೀತಾರ? ಯಪ್ಪ ದೇವ್ರೆ, ಇವಾಗ ಇವ್ರಿಗೆ ಬಿಸಿನೀರಲ್ಲಿ ಮತ್ತು ಸ್ನಾನ ಮಾಡಿಸಿ ಒಳಗಡೆ ಕರ್ಕೊಂಡು ಹೋಗಬೇಕು. ಹಿಂಗಂತೂ ಒಳಗಡೆ ಖಂಡಿತ ಕರ್ಕೊಂಡು ಹೋಗೋಕ್ಕಾಗಲ್ಲ. ಕರ್ಕೊಂಡೋದ್ರೆ ನಮ್ಮಮ್ಮ ಅಂತೂ ಸರಿ ಬಾರಿಸುತ್ತೆ ನನಗೇನೆ. ಹಾಗಾಗಿ ಫಸ್ಟು ಸ್ನಾನ ಮಾಡಿಸಿ ಆಮೇಲೆ ಒಳಗಡೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಧರಣಿ ಏನು ಸಮಾಚಾರ? ಇಲ್ಲಿ ಧರಣಿ ಏನು ಸಮಾಚಾರ? ಏನೇನು ಸಮಾಚಾರ? ಧರಣಿ ಇಲ್ಲೋಡ ಚಕ್ಲಿ ತಿನ್ನೋಕ್ಕೆ ಅಂತ ತೊಗೊಂಬಂದಿದ್ರೆ ಎಲ್ಲ ನೆಲಕ್ಕೆ ಹಾಕ್ಕೊಂಡು ಮುರಿದು ಎಸ್ತಿದ್ದಾರೆ. ಅದನ್ನೆಲ್ಲ ನೀಟ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಹೋಗಬೇಕು. ಧರಣಿ ಇಲ್ಲೋಡ ಧರಣಿ ತಗೋ. ದಡವ ಚಕ್ಲಿ ಕೊಡು, ದಡವ ಚಕ್ಲಿ ಕೊಡು. ಹೇಳ ಚಿಕ್ಕವ ಚಕ್ಲಿ ಕೊಡು, ದಡವ ದೋಸೆ ಕೊಡು. ನಮ್ಮಪ್ಪ ರಾಜ ಕತ್ತರಿ ಬೀಜ ಸಾರ್ಗಕ ಸೊಪ್ಪು ಮಾಡಿದ್ದೆಲ್ಲ ಗಿಲ್ಲಿ 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 ನೀನು ಗಿಲ್ಲಿ 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 ಇನ್ನೇಂತ ಬಾಕಿದ್ವಿ ಗಿಲ್ಲಿ ಗಿಲ್ಲಿ. ಅಪ್ಪು ಏನದು ತೋರಿಸು, ಏನದು ಚುಚ್ಚು ಯಪ್ಪು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಜಾಸ್ತಿ ಏನೂ ಅಷ್ಟೊಂದು ಇನ್ಫಾರ್ಮೇಷನ್ ಇರಲಿಲ್ಲ, ಬಟ್ ಮಕ್ಕಳದು ಕ್ಯೂಟ್ ವೀಡಿಯೋಸ್ನ ಹಾಕಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮಕ್ಕಳು ತುಂಟಾಟ ನೋಡೋದೇ ಒಂದು ಖುಷಿ ಅಲ್ವಾ? ಹಾಗಾಗಿ ನೀವು ತುಂಬಾ ಕೇಳ್ತಾ ಇರ್ತೀರ, ಮಕ್ಕಳು ತುಂಟಾಟಗಳನ್ನ ಹಾಕಿ ವಿಡಿಯೋಸ್ ಮಾಡಿ ಸೆಂಡ್ ಮಾಡಿ, ನೀವು ಬೇರೆ ಕಂಟೆಂಟ್ ಇರೋ ವ್ಲಾಗ್ ಮಾಡ್ತಿರೋ ಬಿಡ್ತಿರೋ ವೀಡಿಯೋಸ್ ಅಂತೂ ಹಾಕ್ತಾಯಿರಿ ಮಕ್ಕಳದು ಅಂತ. ಹಾಗಾಗಿ ಈ ಪುಟ್ಟ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾಳೆ ಬೇರೆ ವ್ಲಾಗ್ ಬರುತ್ತೆ, ನೋಡೋಣ. ಅಲ್ಲಿ ತನಕ ಕಾಯ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬ್ರಾಗಿರ್ತೀರ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್, ಲವ್ ಯು.